ಹಾವೇರಿ ಜಿಲ್ಲೆಯಲ್ಲಿ ಮನೆಯ ಪರಿಹಾರಕ್ಕಾಗಿ ತಾಯಿ ಮಗ ಪರದಾಡ್ತಾ ಇದ್ದಾರೆ. ಮನೆ ಬಿದ್ದು ಅದಕ್ಕೆ ಪರಿಹಾರ ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗಿತ್ತು, ಕೊಡ್ತೀನಿ ಅಂತ ಘೋಷಣೆ ಮಾಡಿತ್ತು. ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಪಿಡಿಒ ಕೊಡ್ತಿಲ್ಲ. ಬ್ಯಾಡಗಿಯ ಹಿರೇಯಣಜಿ ಗ್ರಾಮದ ಬಸವ್ವ ಮತ್ತು ಸಂತೋಷ್ ಇವರಿಬ್ರು ಸಂಕಷ್ಟ ಎದುರಿಸ್ತಾ ಇರೋದು. ಸರ್ಕಾರ ಮನೆ ಅನೌನ್ಸ್ ಮಾಡಿದೆ, ಬಿದ್ದಂಥ ಮನೆಯನ್ನ ಹೊಸದಾಗಿ ಕಟ್ಟೋದಕ್ಕೆ ಸರ್ಕಾರ ಅನುದಾನವನ್ನು ಕೂಡ ಘೋಷಣೆ ಮಾಡಿದೆ. ಆದರೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಪಿಡಿಒದ್ದು ಸಿಗ್ನೇಚರ್ ಬೇಕು ಕೆಲ ಡಾಕ್ಯುಮೆಂಟ್ಗಳಿಗೆ. ಪಿಡಿಒ ಅದನ್ನ ಕೊಡೋದಕ್ಕೆ ರೆಡಿ ಇಲ್ಲ. ಬಸವ್ವ ನೋಡ್ತಾ ಇದ್ದೀರಿ, ಕಣ್ಣೀರು ಹಾಕ್ತಾ ಇದ್ದಾರೆ. ವೃದ್ಧೆ 16 ಸಲ ಹೋಗಿದ್ದಾರೆ ಪಿಡಿಒ ಬಳಿಗೆ, 16 ಸಲ. ಒಂದು GPS ಮಾಡಿಸಿ ಅಂತ, ಅಂದ್ರೆ ಸರ್ಕಾರದಿಂದ ದುಡ್ಡು ಬಿಡುಗಡೆಯಾಗಬೇಕು ಅಂತಂದ್ರೆ GPS ರಿಪೋರ್ಟ್ ಬೇಕು. ಅಂದ್ರೆ ಮನೆ ಯಾವ ಹಂತದಲ್ಲಿದೆ, ಎಷ್ಟು ಕಂಪ್ಲೀಟ್ ಆಗಿದೆ, ಇದನ್ನ ನೋಡಿಕೊಂಡು ಸರ್ಕಾರ ದುಡ್ಡು ಬಿಡುಗಡೆ ಮಾಡುತ್ತೆ. ಅದನ್ನು ಮಾಡಿಕೊಡೋದಕ್ಕೆ ಈ ಪಿಡಿಒ ಏನ್ ಮಾಡಿದ್ದಾನೆ, 50,000 ರೂಪಾಯಿ ಲಂಚ ಕೊಡಿ ಅಂತ ಕೇಳಿದ್ದಾನೆ. ಇವ್ರ ಹತ್ರ ಕೊಡೋದಕ್ಕಿಲ್ಲ. ಆದ್ರೆ ನೀವು ಕೊಡೋವರೆಗೂ ನಾನು ಅದನ್ನು ಮಂಜೂರು ಮಾಡಲ್ಲ ಅಂತ ಹೇಳಿದ್ದಾನೆ. 1-2 ಸಲ ಅಲ್ಲ, 16 ಸಲ ಹೋಗಿ ಬೇಡ್ಕೊಂಡ್ರು ಕೂಡ ಆತನ ಮನಸ್ಸು ಕರಗಿಲ್ಲ. ನಾವು ಏನೂ ಇಲ್ಲದವರು, ನಾವು ಬಡವರು, ಹೇಗಾದರೂ ಮಾಡಿ ಅದನ್ನು ಪಾಸ್ ಮಾಡಿಕೊಡಿ, ಆ ಪ್ರೊಸೀಜರ್ ಮುಗಿಸಿ ಕೊಡಿ ಅಂತ ಕೇಳಿದ್ರು ಕೂಡ ಪಿಡಿಒ ಒಪ್ತಾ ಇಲ್ಲ. ಇನ್ನು ಪಿಡಿಒ ಮಾತನಾಡಿರುವಂತ ಆಡಿಯೋ ಇದೆ, ನೋಡೋಣ. ಒಳಗೆ ಮೀಟಿಂಗ್ ತರ ಪಾಸ್ ಮಾಡೇ ಮಾಡ್ಬೇಕು ಅಂತ ಹೇಳಿ ಏನು ಸರ್ಕಾರದಿಂದ ಬಯಲ ಇಲ್ಲ. ತಹಸೀಲ್ದಾರ್ ನಮ್ಮ ಡಾಕ್ಯುಮೆಂಟ್ ಸರಿ ಇದಕ್ಕೆ ನಮ್ಮ ಜಾಗ ಅನ್ನೋದಕ್ಕೆ ಮನಿ ಹಾಕ್ಯಾರ. ನಮಗೆ ಏನು ಗ್ರಾಮ ಪಂಚಾಯತ್ಗಿಂದ ಕೊಟ್ಟಿಲ್ಲ, ಇಒ ಸಾಹೇಬರು ಕೊಟ್ಟಿಲ್ಲ ಮನಿನ, ತಹಸೀಲ್ದಾರ್ ಮನಿ ಕೊಟ್ಟಾರ ನಮಗೆ. ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ ಹೇಳಿ ಸರ್. ಈಗ ನಮ್ಮ 16 ಅರ್ಜಿ ಅಷ್ಟಕ್ಕೂ ಸಪ್ರೇಟ್ ಒಂದೊಂದು ಅರ್ಜಿ ತಕ್ಕಂಗೆ ಲೆಟರ್ ಆಗ್ಬೇಕು ನಮಗೆ. ನಿಂಗೆ ಕೊಟ್ಟದು ಕೆಲವೊಂದು ಕೆಲಸ ಮಾಡೋದು ಮಾಡಿ ಕೊಟ್ಟವಿ, ಯಾವ್ದನ್ನು ಕೊಟ್ಟಿಲ್ಲ. ಸರಿ ಅಣ್ಣ, ಏನ್ ಕೊಟ್ಟಿರಿ ಹೇಳಿ. ದಾಖಲೆ ಕೆಲವೊಂದು ರಿಕಾರ್ಡ್ ಬೇಕಾದ್ರೆ ಮಾಡ್ಕೊಟ್ಟೈತಿ. ಉತ್ತರ ಕೊಡು. ಹೆಸರು ಬದಲಾವಣೆ ಆಗಿದ್ದಿಲ್ಲ, ಕೋರ್ಟ್ ಆರ್ಡರ್ ತಂದು ಮಚಂದಿಲ್ಲ. ಕೋರ್ಟ್ ಆರ್ಡರ್ ಅಲ್ರಿ, ಕೋರ್ಟ್ ಆರ್ಡರ್ ಕೊಟ್ಟಿರಿ, ನೀವು ಮಾಡಿರಿ, ಮತ್ತೇನ್ ಮಾಡಿರಿ? ಆಯ್ತಣ್ಣ, ಈಗ ಬರ್ಲಿಲ್ಲ, ನಾ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಬೇಕಾದ್ ಮಾಡು. ನೀವು ಕೊಡ್ಲಿಲ್ಲ ಅಂದ್ರೆ ನಾ ಬಿಡೋದ್ ಹೇಳ್ರಿ, ಕೊಡಾಕ ಬೇಕು. ಬಿಡು, ಏನ್ ಮಾಡ್ತೀವಿ ಮಾಡು ಮರ್ಯಾ, ನಿನ್ ಅಧಿಕಾರ ಐತಿ ಮಾಡು. ಅಧಿಕಾರ ನಮ್ಗಲ್ರಿ ಸರ್. ಇಲ್ಲಿ ಬಿಡು, ನಾನ್ ಮಾತಾಡ ನೀವ್ ಹೇಳೋದು ಸಮಂಜಸ ಅಲ್ಲ ಸರ್. ನನ್ ಬಿಡ ಮರ್ಯಾ, ನೀವ್ ಹೇಳೋದು ಸಮಂಜಸ ಇಲ್ಲ. ನನಗೆ ಕುದ್ಗಾರ ಇಲ್ಲ, 1 ನಿಮಿಷ ಅಲ್ರಿ. ನಾ ಡಾಕ್ಯುಮೆಂಟ್ ಕೊಡಲ್ಲ ನೀವು ಅಂತ ಅಂದ್ರೆ ಡಾಕ್ಯುಮೆಂಟ್ ಕೊಡಲ್ಲ, ನೀವ್ ಏನ್ ಮಾಡ್ತೀರಿ ಮಾಡ್ರಿ ಅಂದ್ರೆ ನಾವ್ ಯಾರಂತಲ್ಲ ಹೋಗಿ ಕೇಳೋಣ. ನಿಂಗೆ ಯಾಕೆ ಗೊತ್ತಿಲ್ಲ, ಎಲ್ಲ ಗೊತ್ತೈತೆ ಹೋಗು. ಏನ್ ಗೊತ್ತಿದ್ರಿ ನನಗೆ? ಗೊತ್ತಿಲ್ಲದಕ್ಕೆ ಇಲ್ಲಿ ಮಟ್ಟ ಕುಂತ ಮಾತಾಡೈತಿ, ಗೊತ್ತಿಲ್ಲ ಮಾತಾಡ್ತಿಲ್ಲ. ನನಗೆ ನಾನು ಅಷ್ಟು ನಾಲೆಜ್ ಇರೋ ಪರ್ಸನ್ ಅಲ್ಲ. ಸಂತೋಷಣ ನೋಡ್ರಿ, ಜನ ಬಲ, ಹಣ ಬಲ, ಅಧಿಕ ಯಾವ್ದು ಇದ್ದಿದ್ರ ಏನೋ ಮಾಡ್ತಿದ್ದೆ ಸತಿಗೆ. ನಾನು ಯಾವ್ದು ಇಲ್ಲದಕ್ಕೆ ಬರೋದು ಸರ್ ಅನ್ನೋದು, ಕಮಿಟಿ ಒಳಗೆ ಟರವಾಗಿ ಜನತೆ ಕೇಳೋದು. ಈಗ ಎಲ್ಲದೂ ಮುಗ್ದ ಸಂತಿ ಇರೋದ ಮೂಲ ಪಾತ್ರ ನಿಮ್ದು. ಈಗ ನಂದಿಲ್ಲ, ಸಾರ್ವಜನಿಕರ ಜೋಡಿ ಕೈ ಜೋಡಿಸಿ ನೀವ ಮಾಡಕಂತೀರಿ ಅಂತ ನಾ ಹೇಳ್ತೀನಿ. ಆಯ್ತು ಹೋಗೋಣ, ಹಂಗೆ ಹೇಳು. ತಹಸೀಲ್ದಾರ್ ಅಷ್ಟೇ ಇದೆಲ್ಲ, ತಹಸೀಲ್ದಾರ್ ಮಾಡ್ತಾರ ಅವ್ರು ಕೇಳಿ. ಮತ್ತೆ ನನ್ನ ಮೇಲೆ ಅವ್ರ ಮೇಲೆ ತಹಸೀಲ್ದಾರ್ಗೆ ಬರೀ ಲೆಟರ್, ಪಿಡಿಒರ್ ಲೆಟರ್ ಮಾಡುವ. ತಹಸೀಲ್ದಾರ್ ಏನ್ ಹೇಳ್ಯಾರ ನಿಮಗೆ? ತಹಸೀಲ್ದಾರ್ ಏನ್ ಹೇಳ್ಯಾರ? ನನ್ ಜಗ ಬಿಡ ಮರ್ಯಾ, ನನ್ ಬಿಡು. ಕಮಿಟಿ ಒಳಗೆ ಮೀಟಿಂಗ್ ತರ ಪಾಸ್ ಮಾಡಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನುವಂಥ ಮಾತಿದೆ. ಇವತ್ತು ಅಧಿಕಾರಿಗಳು ಬಡವರ ಜೀವನ ಯಾವ ರೀತಿ ಹಿಂಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಮುಂದೆ ಇಡ್ತಾ ಇದ್ದೀನಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಹಿರೇಯಣಜಿ ಗ್ರಾಮದ ತಾಯಿ ಮಗ ಇವತ್ತು 16 ಅರ್ಜಿಗಳನ್ನು ಪಿಡಿಒಗೆ ಸಲ್ಲಿಸಿ ನಮಗೆ ಅತಿವೃಷ್ಟಿಯಿಂದ ಮನೆ ಕಳ್ಕೊಂಡಿದ್ದೀವಿ, ನಮಗೆ ಪರಿಹಾರ ಮಂಜೂರಾಗಿರೋದನ್ನು ಬಿಡುಗಡೆ ಮಾಡಿಸ್ಕೊಡಿ ಅಂತ ಹೇಳಿ ಗೋಳಿಟ್ಟರು ಕೂಡ ಪಿಡಿಒ ಸತಾಯಿಸ್ಕೊಂಡೇ ಬಂದಿದ್ದಾರೆ. 16 ಅರ್ಜಿ ಕೊಟ್ಟಿದ್ದಾರೆ. ಪಾಪ ಹಿರೇಯಣಜಿಯ ತಾಯಿ ಮಗ ನಮ್ಮ ಜೊತೆ ಬಂದಿದ್ದಾರೆ. ಬ್ಯಾಡಗಿ ತಾಲೂಕು ಹಿರೇಯಣಜಿ ಗ್ರಾಮದ ತಾಯಿ ಮಗ, ತಾವು ಗಮನಿಸ್ಬೋದು. ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ಹಿಡಿದು ಆ ತಾಯಿ ಇವತ್ತು ಸುವರ್ಣ ನ್ಯೂಸ್ ಮುಂದೆ ನ್ಯಾಯಕ್ಕಾಗಿ ಬಂದಿದೆ. ಸಾಲ ಸೂಲ ಮಾಡ್ಕೊಂಡು ಈಗ ಮನೆ ಕಟ್ಕೊಂಡಿದ್ದಾರೆ ಅವರು. ಆದರೆ 4 ಲಕ್ಷ ರೂಪಾಯಿ ಇನ್ನೂ ಅದಿನ್ನೂ ಬಾಕಿ ಇದೆ. ಆ ಬಾಕಿ 4 ಲಕ್ಷ ರೂಪಾಯಿ ಬರಬೇಕಂತ ಹೇಳಿದರೆ ಪಿಡಿಒ ಆಟ ಇಡ್ತಾ ಇದ್ದಾರೆ ಅಂತ ಅವ್ರ ಆರೋಪ. ಅವ್ರ ತಾಯಿ ಮಗನ ನಾನು ಮಾತನಾಡಿಸ್ತೀನಿ. ಸರ್, ನಿಮ್ಮ ಹೆಸರೇನು? ಈಗ ಏನು ತೊಂದರೆ ಮಾಡಿದ್ದಾರೆ ಪಿಡಿಒ ನಿಮಗೆ? ನಮ್ಮ ಹೆಸರು ಸಂತೋಷ್ ಶಿವಪ್ಪ ಹುರುಳಿ ಅಂತೇಳಿ. ನಾವು ಮೂಲತಃ ಹಿರೇಯಣಜಿ ಗ್ರಾಮದವರು. ಆದರೆ ಪಿಡಿಒ ಏನಿದೆ ಇಲ್ಲ, ನಾವು ಮನೆ ಕಟ್ಟಿ ಆದ ಬಳಿಕ GPS ಮಾಡುವಂಥ ನಾನು ಅರ್ಜಿ ಕೊಟ್ಟು, GPS ಮಾಡುವಂಥ ಅರ್ಜಿ ಕೊಟ್ಟರು 10 ರಿಂದ 12 ದಿನ ಆದರೂ ಯಾವುದೇ ಕಾರಣಕ್ಕೂ ನಾನು ಗ್ರಾಮ ಪಂಚಾಯತ್ಗೆ ಆಫೀಸ್ಗೆ ದಿನನಿತ್ಯನೂ ಹೋಗ್ತಾ ಇದ್ದೆ.
ದಿನನಿತ್ಯ ಹೋದ್ರೂ GPS ಇವತ್ತು ಮಾಡಕ್ಕೆ ಬರ್ತೀನಿ ನಾಳೆ ಮಾಡಕ್ಕೆ ಬರ್ತೀನಿ ಅಂತ ಹೇಳಿ 12 ದಿನ ಆದರೂ ಬರಲಿಲ್ಲ. 12 ದಿನ ಆದ ಬಳಿಕ ಒಂದು ತಕರಾರು ಬಂದದ್ದಪ್ಪ ಅಂತ ಹೇಳ್ದ. ತಕರಾರು ಬಂದದ್ದು ಕೊಡಪ್ಪ ಅಂತ ಕೇಳಿದೆ. ಕೊಟ್ಟಾದ್ಮೇಲೆ ಯಾರ್ಯಾರು ಕೊಟ್ಟಾರ ತಕರಾರು ಅಂತ ನಾನು ನೋಡಿದೆ. ನನ್ನ ಮೇಲೆ ಒಟ್ಟು ವೈಯಕ್ತಿಕ ದ್ವೇಷಿರೋರೇ ತಕರಾರು ಕೊಟ್ಟಿದ್ದಾರೆ. ಊರಲ್ಲಿ ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷಿದ್ದವ್ರು ತಕರಾರು ಕೊಟ್ಟಿದ್ದಾರೆ. ಹೌದು ಸರ್. ನಿಮ್ಮ ಮನೆ ಕಟ್ಟೋ ಜಾಗಕ್ಕೆ ಸಂಬಂಧ ಪಡದೇ ಇದ್ದವರು, ಸಂಬಂಧ ಪಡೆದೇ ಇದ್ದವರು, ನಿಮ್ಗೆ ಏನು ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲದೆ ಇದ್ದವರು 12 ಜನ ತಕರಾರು ಕೊಟ್ಟಿದ್ದಾರೆ. 12 ಜನ ತಕರಾರು ಕೊಟ್ಟರು ಸರ್. ಅದ್ರಾಗ 8 ಜನ ಮತ್ತೆ ಸಂತೋಷ ಮನಿ GPS ಮಾಡ್ರಿ ಅವನ ಜಾಗದಾಗ ಮನಿ ಕಟ್ಟಿದಾನ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ ಸರ್. ಆದ ಬಳಿಕ ರೀ ಊರು ಹಿರೇಂಜಿ ಗ್ರಾಮದಲ್ಲಿ ಸಾರ್ವಜನಿಕರು 31 ಜನ ಸಂತೋಷ ಅವ್ರ ಮನಿ ಒಳಗೆ ಅವ್ರ ಜಾಗದೊಳಗೆ ಮನಿ ಕಟ್ಟಿದಾನೆ, ನೀವು ಅದನ್ನು GPS ಮಾಡಬಹುದು, ಅವನ ಜಾಗದೊಳಗೆ ಅವ್ನು ಮನಿ ಕಟ್ಟ್ಯಾನ. 31 ಜನ GPS ಮಾಡು ಅಂತ ಹೇಳಿದ್ರು ಬರೀ 4 ರಿಂದ 5 ಜನ ತಕರಾರು ಕೊಟ್ಟವ್ರದ ಹೈಲೈಟ್ ಮಾಡ್ತಾರ ಹೊರತು PDO ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತಕರಾರು ಅರ್ಜಿಗಳನ್ನು ಇದುವರೆಗೂ ಏನು ಯಾವುದೇ ಕ್ರಮನೂ ತೆಗೆದುಕೊಂಡಿಲ್ಲ, ಇತ್ಯರ್ಥನೂ ಮಾಡಿಲ್ಲ. ಅಮ್ಮ ಈಗ ಏನೇನು ಸಾಲ ಎಷ್ಟೆಷ್ಟು ಸಾಲ ಮಾಡ್ಕೊಂಡಿದ್ರಿ? ಈಗ ಧರ್ಮಸ್ಥಳ ಸಂಘದಾಗ 1.5 ಲಕ್ಷ ಬಿಡ್ಕೊಂಡ್ರಿ. ಆಮ್ಯಾಕ ಇಲ್ಲಿ ಮತ್ತೆ ಇದು ಇತರ ಸಂಘ ಇರ್ತಾವ್ರಿ, ಅದ್ರಾಗ 3 ಲಕ್ಷ ಬಿಡ್ಕೊಂಡವಿ. ಈಗ ಮನಿ ಪೂರ್ತಿ ಮಾಡ್ಕೊಂಡ್ರಿ ಸಾಲ? ಇನ್ನಿಲ್ಲ, ಲಪ್ಪ ಆಗಿಲ್ರಿ, ಅದು ಲಪ್ಪ ಆಗಿಲ್ಲ. ಒಳಗೆ ಹೋಗ ಹೊಕ್ಕಡವ್ರಿ. 3 ವರ್ಷ ತುಂಬಿ 2 ವರ್ಷ ತುಂಬ ಊರ ಬೇತದಿಂದ ಹಂಗೆ ಪೂಜೆ ಮಾಡ್ಕೊಂಡು ಒಳಗೆ ಇದು ಮಾಡ್ತಾವ್ರಿ. ಹಿಂದೆ ತಗಡ ಗೆಡ್ಡ ಅದಾವ್ರಿ ಸರ್. ಹ್ಞೂ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.